ನಮಸ್ಕಾರ. ನಾವು ಇವತ್ತು ಉಡುಪಿಯಿಂದ ಪ್ರಯಾಗ್ರಾಜ್ ಅಂದರೆ 2000 ಕಿಲೋಮೀಟ್ರನ್ನು ಹೋಗ್ಲಿಕ್ಕಿದ್ದೇವೆ ಕುಂಭಮೇಳಕ್ಕೆ. ನಮ್ಮ ಕಾರ್ ರೆಡಿ ಇದೆ. ಈಗ ಆನಗುಡ್ಡೆಯಲ್ಲಿ ನಾವು ಒಂದು ದೇವರ ದರ್ಶನ ಪಡೆದುಕೊಂಡು ಬೆಳಗ್ಗೆ ಒಂದು 7 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೇವೆ. 2 ದಿನ ಬೇಕಾಗಿದೆ. ಒಂದು 2000 ಕಿಲೋಮೀಟ್ರನ್ನು ಹೋಗ್ತಾ ಇದ್ದೇವೆ. ನಾವು ಒಟ್ಟಿಗೆ 4 ಜನ ನಮ್ಮ ಸ್ನೇಹಿತರಿದ್ದಾರೆ. ಧೀರಾಜ್ ಇರ್ಬೋದು, ಕಿರಣ್ ಇರ್ಬೋದು, ಅದ್ರ ಸಂದೀಪ್ ಇರ್ಬೋದು. ಒಟ್ಟಿಗೆ ಅಂದರೆ ದೂರ ಉತ್ತರ ಪ್ರದೇಶದ ಪ್ರಯಾಗ್ರಾಜಿಗೆ ಹೋಗ್ತಾ ಇದ್ದೇವೆ. ಎನಿವೆ ಈ ವಿಡಿಯೋನ್ನು ತುಂಬ ಅಂದರೆ ಪ್ಲೇಸ್ಗಳನ್ನು ತೋರಿಸ್ಲಿಕ್ಕಿದ್ದೇವೆ. ಇದನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ತಾ ಇರಿ. ಓಕೆ, ಬನ್ನಿ. ನೋಡಿ, ಮರವಂತೆಯನ್ನು ದಾಟಿಕೊಂಡು ಹೋಗ್ತಾ ಇದ್ದೇವೆ ನಾವು ಈಗ ಕಾರಿನ ಮುಖಾಂತರ. ಈಗ ನಮ್ಮ ಕಾರನ್ನು ಸಂದೀಪ್ ಅವರು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಧೀರಜ್ ಅವರು ಮುಂದೆ ಕೂತ್ಕೊಂಡಿದ್ದಾರೆ. ನಾನು ಮತ್ತು ಕಿರಣ್ ಹಿಂದೆ ಸೀಟಿನಲ್ಲಿದ್ದೇವೆ. ಈಗ ಈ ಮರವಂತೆ ಬೀಚ್ ನೋಡಿ, 1.5 ಕಿಲೋಮೀಟರ್ ಉಂಟು ಈ ಬೀಚ್. ಬೆಳಗಿನ ಟೈಮ್ ಒಂದು 9:30 ಗಂಟೆ ಆಗಿದೆ. ಈಗ ಒಂದು 60 ಕಿಲೋಮೀಟರ್ ನಾವು ಮುಂದೆ ಬಂದಿದ್ದೇವೆ ಉಡುಪಿಯಿಂದ. ಫ್ರೆಂಡ್ಸ್, ಈಗ ನೀವು ನೋಡ್ಬೋದು, ಇದು ನಾವು ಹೈವೇಯ ಅಂಕೋಲ ಪ್ರದೇಶ. ಇಲ್ಲಿ ಕಾಳಿ ನದಿಯ ಕಳೆದ ಒಂದು ಮಳೆಗಾಲದಲ್ಲಿ ಬೆಟ್ಟ ಸಮೇತವಾಗಿ ಇಲ್ಲಿ ಕುಸಿದು ನಮ್ಮ ಈ ಕಾಳಿ ನದಿಗೆ ಮಣ್ಣೆಲ್ಲ ಬಂದು ಕಂಪ್ಲೀಟ್ ರೋಡ್ ಬ್ಲಾಕ್ ಆಗಿತ್ತು. ಈ ಬ್ಲಾಕಲ್ಲಿ ಈ ಮಣ್ಣು ಬಿದ್ದ ಪ್ಲೇಸಲ್ಲಿ ತುಂಬ ಜನ ಸತ್ತಿದ್ದಾರೆ ಕಳೆದ ಒಂದು ಜುಲೈ ಆಗಸ್ಟಲ್ಲಿ. ಈಗ ಇದನ್ನು ನೋಡ್ಬೋದು. ಬಟ್ ಈಗ ಪುನಃ ನಿರ್ಮಾಣ ಮಾಡಿದ್ದಾರೆ ರೋಡ್ಗಳನ್ನೆಲ್ಲ. ನೋಡಿ, ಅದು ಬೆಟ್ಟ ನೋಡಿ, ಅದು ಕಂಪ್ಲೀಟ್ ಬೆಟ್ಟಗೆ ಜಾರಿ ಬಂದು ಈ ಕಾಳಿ ನದಿಗೆ ಬಿದ್ದಿದೆ. ಇದು ಅಂಕೋಲದಲ್ಲಿ ನಡೆದದ್ದು. ಈಗ ಸಹ ಕೆಲವು ಮಣ್ಣು ಬೆಟ್ಟಗಳೆಲ್ಲ ನೀರಲ್ಲಿ ಉಂಟು. ಅದೇ ರೀತಿ ನಾವು ಈಗ ಮಹಾರಾಷ್ಟ್ರದ ಪ್ರದೇಶದಲ್ಲಿ ಬಂದಿದ್ದೇವೆ. ಊಟಕ್ಕೆ ಖಾನಾವಳಿಗೆ ಊಟಕ್ಕೆ ಬಂದಿದ್ದೇವೆ. ವೆಜ್ ತಿನ್ನಕ್ಕೆ ಬಂದಿದ್ದೇವೆ. ಖಾನಾವಳಿದು ಐಟಮ್ ನೋಡಿ, ಚಪಾತಿ, ಅಕ್ಕಿ ರೊಟ್ಟಿ ತುಂಬ ಸ್ಪೆಷಲ್ ಆಗಿದೆ. ಬೇರೆ ಬೇರೆ ಒಂದು ಡಿಶ್ ಉಂಟು. ತರಕಾರಿ, ದಾಲ್, ಸೀರಾ, ಮೊಸರು, ಸ್ಪೆಷಲ್ ಖಾನಾವಳಿ. ಇಲ್ಲಿ ನಾವು ಊಟ ಮಾಡಿಕೊಂಡು ಮತ್ತೆ ಸಹ ನಮ್ಮ ಪ್ರಯಾಣ ಮುಂದುವರಿಸುತ್ತಾ ನಾವು ರೆಡಿ ಆಗ್ತಿದ್ದೇವೆ. ಇದನ್ನು ಮಿಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ತುಂಬ ಪ್ರಯಾಣದ ನಂತರ ಒಂದು 20 ಗಂಟೆ ನಂತರ ನಾವು ಮಹಾರಾಷ್ಟ್ರದ ರೋಡಲ್ಲಿ ಬಂದಿದ್ದೇವೆ. ತುಂಬ ಒಂದು ನೇರವಾಗಿರುವ ರೋಡು. ಪ್ರಯಾಣ ತುಂಬ ಮೇಳ ಪ್ರಯಾಗ್ರಾಜ್ ಹತ್ತಿರದಲ್ಲಿದ್ದೇವೆ. ನಾವು ತಲುಪಿದ್ದೇವೆ. ಫ್ರೆಂಡ್ಸ್, ನಾವು ಫೈನಲಿ ಪ್ರಯಾಗ್ರಾಜ್ಗೆ ಬಂದು ತಲುಪಿದ್ದೇವೆ. ತುಂಬ ಟ್ರಾಫಿಕ್ ಇತ್ತು. ಗಾಡಿಯಲ್ಲಿ ಕುಳಿತು ತುಂಬ ಸುಸ್ತಾಗಿ ಹೋಗಿದ್ದೇವೆ. ರಾತ್ರಿ ಒಂದು 10 ಗಂಟೆಗೆ ನಾವು ಪ್ರಯಾಗ್ರಾಜ್ಗೆ ಬಂದು ತಲುಪಿದ್ದೇವೆ. ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ನಾವು ಪಾರ್ಕಿಂಗನ್ನು ಮಾಡಿ ನಮ್ಮದು ಟೆಂಟನ್ನು ನಾವು ರೆಡಿ ಮಾಡ್ತಿದ್ದೇವೆ ರಾತ್ರಿ ಮಲಗಲಿಕ್ಕೆ. ನಾವು ಇಲ್ಲಿ ನೀವು ರೂಮ್ ಮಾಡಬೇಕಾದ್ರೆ ಒಬ್ಬರಿಗೆ 3,000-5,000 ಕೊಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ ಅಂದರೆ ನಮ್ಮದೇ ಆದ ಒಂದು ಟೆಂಟನ್ನು ತಗೊಂಡೋಗಿ ಟೆಂಟನ್ನು ಅಲ್ಲಿಯೇ ರೆಡಿ ಮಾಡಿ ಅಲ್ಲಿ ನಾವು ಆ ಟೆಂಟಿನ ಒಳಗೆ ಮಲಗಿ
ಬೆಳಿಗ್ಗೆ ಬೇಗ 3 ಗಂಟೆಗೆ ಎದ್ದು ಸ್ನಾನಕ್ಕೆ ಹೋಗ್ಬೇಕಂತ ನಾವು ಪ್ಲ್ಯಾನಿಂಗ್ ಮಾಡಿದ್ದೆವು. ನೋಡಿ ಈಗ ಟೆಂಟ್ ಎಲ್ಲ ರೆಡಿ ಆಯಿತು. ಟೆಂಟಲ್ಲಿ ರೆಡಿ ಆದ ನಂತರ ಇದರೊಳಗೆ ಹೋಗಿ ಮಲಗೋದು. ಬೆಳಿಗ್ಗೆ 3 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ಈಗ ನೋಡಿ ಹೊರಡ್ತಾ ಇದ್ದೇವೆ. ಇದು ಬೆಳಗಿನ 3 ಗಂಟೆ ಟೈಮಲ್ಲಿ ಜನ ತುಂಬ ಕಡಿಮೆ ಇದ್ದಾರೆ ಈ ಟೈಮಲ್ಲಿ ಅಂದರೆ ನಾವೊಂದು 4 ಗಂಟೆ ಆಗಿದೆ ಸ್ನಾನ ಮಾಡುವಾಗ. ಈಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಬೆಳಗಿನ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದ್ದರು, ಯಾಕೆಂದರೆ ನಾವು 11ನೇ ತಾರೀಕಿಗೆ ಪ್ರಯಾಗ್ರಾಜಿನ ಸ್ನಾನ ಮಾಡಲಿಕ್ಕೆ ಹೋಗಿದ್ದೇವೆ. ನಾವು ಸಂಗಮ್ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಕಡಿಮೆ ಅಂದರೆ ಒಂದು 7-8 ಕಿಲೋಮೀಟರ್ ನಡಿಬೇಕು ನಮ್ಮ ಕಾರ್ ಪಾರ್ಕಿಂದ. ಬೆಳಗಿನ ಮುಂಜಾನೆ ಹೊತ್ತು ನಾವು ನಡೀತಾ ಮುಂದೆ ಸಾಗುತ್ತಾ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಸ್ವಲ್ಪ ಜನ ಕಡಿಮೆ ಇದ್ದರು, ಅದನ್ನು ನೋಡಿ ಗಂಗಾ ನದಿ ಹೇಗೆ ಕಾಣ್ತಾ ನೋಡಿ. ಸಂಗಮ, ಯಮುನಾ, ಗಂಗಾ ಮತ್ತು ಸರಸ್ವತಿ ನದಿ ಕಣ್ಣಿಗೆ ಕಾಣೋದಿಲ್ಲ, ಗಂಗಾ ಯಮುನಾ ಮಾತ್ರ ಕಾಣ್ತದೆ. ಅದು 3 ನದಿ ಸೇರುವ ಪ್ಲೇಸು. ಆ ಪ್ಲೇಸ್ ಸಂಗಮ ಅಂತ ಹೇಳ್ತಾರೆ. ಆ ಪ್ಲೇಸಲ್ಲಿ ನಾವು ಸ್ನಾನ ಮಾಡ್ತೇವೆ. ಇದು 144 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ. ಪ್ರತಿ 12 ವರ್ಷಕ್ಕೊಮ್ಮೆ ಬರ್ತದೆ. ಬಟ್ ನಾವು 144 ವರ್ಷಕ್ಕೊಮ್ಮೆ ನಡೆಯುವ ಪ್ರಯಾಗ್ರಾಜ್ಗೆ ಕುಂಭಮೇಳದಲ್ಲಿ ನಾವು ಈಗ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ನೋಡಿ. ಇದು ಬೆಳಗಿನ ಹೊತ್ತು. ಅಲ್ಲಿಂದ ನಾವು ಪುನಃ ನಮ್ಮ ಗಾಡಿಗೆ ಬಂದು ನಮ್ಮ ಡ್ರೆಸ್ ಎಲ್ಲ ಅಲ್ಲಿ ಇಟ್ಟು ಪುನಃ ನಾವು ಸಾಧುಗಳನ್ನು ನೋಡಲಿಕ್ಕೆ ಸೆಕ್ಟರ್ 19 ಮತ್ತು 21 ಕಡೆಗೆ ನಾವು ಪ್ರಯಾಣ ಮಾಡಿದೆವು. ಬಟ್ ಅಲ್ಲಿ ತುಂಬ ರಶ್, ಅಂದರೆ ಕಾಲು ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಡಿಮೆ ಅಂದರೆ ಒಂದು 20ರಿಂದ 30 ಕಿಲೋಮೀಟರ್ ನಡಿಗೆಯನ್ನು ಮಾಡಿದೆವು. ನಮಗೆ ಸುಸ್ತಾಯಿತು. ಮತ್ತು ನಾವು ಬೈಕ್ನವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹೊಡಿತು ಅವರೊಟ್ಟಿಗೆ ನಾವು ಸ್ವಲ್ಪ ಅದಕ್ಕೆ ಪ್ರಯಾಣ ಮಾಡಿದೆವು. ಆದರೂ ಸಹ ಕೆಲವೊಂದು ಪ್ಲೇಸಿಗೆ ಬೈಕ್ ಸಹ ಹೋಗೋದಿಲ್ಲ. ಓವರಾಲ್ ಹೇಳೋದಾದರೆ ನಮಗೆ ಒಂದು 30 ಕಿಲೋಮೀಟರ್ ನಡೆದು ಸುಸ್ತಾಗಿದೆ ನೋಡಿ. ಇದು ಒಳನಾಡು ನೋಡ್ಬೋದು, ಇಲ್ಲಿ ಗಂಗಾ ನದಿಯನ್ನು. ನಾವು ತುಂಬ ಔಟ್ಸೈಡ್ ಇದ್ದೇವೆ. ನಮಗೆ ಏನಾಯಿತು ಅಂದರೆ ನಮ್ಮ ಪಾರ್ಕಿಂಗ್ ಪ್ಲೇಸಿಗೆ ಹೋಗಲಿಕ್ಕೆ ನಮಗೆ ಪರ್ಟಿಕ್ಯುಲರ್ ಆದ ದಾರಿ ಗೊತ್ತಾಗಲಿಲ್ಲ, ಮಿಸ್ ಆಗಿತ್ತು. ರೀಸನ್ ಏನಂದರೆ ನಮ್ಮ ಈ ಬೈಕಿನವನಿಗೂ ಸಹ ಆ ಪ್ಲೇಸ್ ಗೊತ್ತಿಲ್ಲ. ನಾವು ಏನು ನಮ್ಮ ಅಡ್ರೆಸ್ ಹೇಳಿದೆ, ಬಟ್ ಕೊನೆಯದಾಗಿ ಅದನ್ನು ಹುಡುಕ್ತಾ ನಾವು ಹೋದೆವು. ಕಡಿಮೆ 3-4 ಗಂಟೆ ನಮಗೆ ಟೈಮ್ ವೇಸ್ಟ್ ಆಯಿತು ಇದರಿಂದಾಗಿ. ನೋಡಿ, ಇದು ಗಂಗಾ ನದಿಯನ್ನು ನೋಡ್ಬೋದು ನೀವು. ಇದೆಲ್ಲ ಕೃತಕ ನಿರ್ಮಾಣ ಮಾಡಿದ ಸೇತುವೆ ಇದು. 2 ಸೈಡಲ್ಲಿ ನೀವು ಗಮನಿಸ್ಬೋದು. ಇದು ಸೆಕ್ಟರ್ 25, ಅಂದರೆ ಸೆಕ್ಟರ್ 3ರಿಂದ ಸೆಕ್ಟರ್ 25ಗೆ ನಾವು ಬಂದಿದ್ದೇವೆ. ತುಂಬ ನಡೆದು ಈಗ ಬೈಕಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಬ್ಬ ಬೈಕಿಗೆ ಒಬ್ಬರಿಗೆ 1,000 ರೂಪಾಯಿ ನಾವು ಕೊಟ್ಟಿದ್ದೇವೆ. ಅಂದರೆ ಅಷ್ಟು ಕೊಟ್ಟರೂ ಸಹ ಸಿಗೋದಿಲ್ಲ, ತುಂಬ ಡಿಮ್ಯಾಂಡ್ ಮಾಡ್ತಾರೆ. ನೋಡಿ ಗಂಗಾ ನದಿ ಎಷ್ಟು ದೊಡ್ಡದು ಉಂಟು ನೋಡಿ. ಇದು ಕೃತಕ ನಿರ್ಮಾಣ ಮಾಡಿದ ಸೇತುವೆ. ಇಂಥದ್ದು ಒಂದು 8-10 ಸೇತುವೆಯನ್ನು ರೆಡಿ ಮಾಡಿದ್ದಾರೆ. ನಾವು ಹೋದ ದಿನದಲ್ಲಿ ಕಡಿಮೆ ಅಂದರೆ 2 ಕೋಟಿ ಜನ ಆ ದಿನ ಬಂದಿದ್ದಾರಂತೆ. ಓವರಾಲ್ ಬ್ಲಾಕ್ ಆಗಿದೆ, ಯಾಕಂದರೆ 12ನೇ ತಾರೀಕಿಗೆ ಹುಣ್ಣಿಮೆ ಇದ್ದ ಕಾರಣ 11ನೇ ತಾರೀಕಿಗೆ ಜನ ಫುಲ್ಲಾಗಿದೆ. ನಾವು ಇದ್ದ ದಿನ ಫುಲ್ ರಶ್ ಆಗಿತ್ತು ನೋಡಿ. ಗಂಗಾ ನದಿಯ ದಡದಲ್ಲಿ ನೋಡಿ, ಈಗ ನಾವು ನೋಡ್ಬೋದು. ಈಗ ನೀರೆಲ್ಲ ಕಮ್ಮಿ ಆಗಿದೆ ಈ ಟೈಮಲ್ಲಿ. ಮಳೆಗಾಲಕ್ಕೆ ಸಂಪೂರ್ಣ ಭರ್ತಿಯಾಗಿರ್ತದೆ. ನೋಡಿ, ನಮ್ಮ 2 ಜನ ಮತ್ತೊಂದು ಬೈಕಲ್ಲಿ ಹೋಗ್ತಾ ಇದ್ದಾರೆ. ನಾನು ಮತ್ತು ಧೀರಾಜ್ ಇನ್ನೊಂದು ಬೈಕಲ್ಲಿ ಹೋಗ್ತಾ ಇದ್ದೇವೆ. ತುಂಬ ಅಂದರೆ ಒಂದು 3 ಗಂಟೆ ಜರ್ನಿ. ನಮಗೆ ಟೋಟಲಿ ನಮ್ಮ ಕಾರಿರುವ ಪ್ಲೇಸ್ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲದೆ ತುಂಬ ಹುಡುಕಾಡಿದೆವು.
ಫೈನಲಿ ನಾವು ಒಂದು 30 ಕಿಲೋಮೀಟರ್ ನಡೆದುಕೊಂಡು ನಮ್ಮ ಕಾರನ್ನು ಬಂದು ತಲುಪಿದ್ದೇವೆ. ಅಲ್ಲಿಂದ ಪುನಃ ರಿಟರ್ನ್ ಊರಿಗೆ ಹೋಗಲಿಕ್ಕೆ ಪ್ರಯಾಣ ಮುಂದುವರಿಸ್ತಿದ್ದೇವೆ. ವಿಡಿಯೋ ಮಾಡಲಿಕ್ಕೆ ತುಂಬ ಸುಸ್ತಾಗಿತ್ತು. ರಾತ್ರಿ 12 ಗಂಟೆ ಟೈಮಲ್ಲಿ ನಾವು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸ್ತಾ ಪ್ರಯಾಗ್ರಾಜನ್ನು ಬಿಟ್ಟಿದ್ದೆವು. ಅಲ್ಲಿಂದ ನಮ್ಮ ಊರಿನ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಈಗ ರಾತ್ರಿ ಹೊತ್ತು. ಓಕೆ, ಬಾಯ್, ಗುಡ್ ನೈಟ್.